ಮೊದಲಿನ ಥರ ಇಲ್ಲ. ಬದಲಾಗಿದ್ದೀನಿ. ನಿಮ್ಗಳಿಗೆ ಯಾರಿಗೂ ನನ್ನ ಬದಲಾವಣೆ ಕಾಣಿಸ್ತಿಲ್ಲ. ನಿಜ ಹೇಳ್ತಿದ್ದೀನಿ, ಈ ದುಡ್ಡನ್ನ ಯಾರಿಗೋ ಮೋಸ ಮಾಡಿ ಅಥವಾ ಕೆಟ್ಟ ದಾರಿ ಹಿಡಿದು ತಂದಿಲ್ಲ. ನನ್ನ ಮಾತೆ ನಂಬಿ. ಅಮ್ಮ, ನೀನಾದ್ರೂ ನಂಬಮ್ಮ ಪ್ಲೀಸ್. ಅದೆಲ್ಲ ಸರಿನಮ್ಮ, ಆದರೆ ನಿನ್ನ ಕೆಲಸ ಏನೂ ಮಾಡ್ತಾ ಇಲ್ಲ. ಆದರೂ ನಿನ್ನ ಹತ್ರ ಇಷ್ಟೊಂದು ದುಡ್ಡು ಹೇಗೆ ಬಂತು? ಅದು ಅಜ್ಜಿ, ನಿನ್ನೆ ಕೇಳ್ತಿರೋದು ಹೇಳೆ, ಈ ದುಡ್ಡಿನ ಮೂಲ ಯಾವುದು ಅಂತ. ಅದನ್ನ ನಾನು ಹೇಳ್ತೀನಿ. ಶಂಕರಪ್ಪನವರೇ, ನೀವು ನಮ್ಮನೆ ಕಡೆಗೆ? ನಾನಾಗಿ ನಾನು ಬರಲಿಲ್ಲ. ಬರೋ ಹಾಗೆ ಮಾಡಿದ್ದು ನಿಮ್ಮ ಮೊಮ್ಮಗಳು. ಅಣ್ಣ, ಏನು ಮಾಡಿದ್ಲಿ ಇವಳು? ಏನು ಮಾಡಿದ್ಲ? ಅರ್ಜೆಂಟಾಗಿ 2 ಲಕ್ಷ ಬೇಕಿತ್ತು. ನಿನಗೆ ಯಾಕೆ ಕಾಸು? ನಿನ್ನ ಗಂಡ ಬಾಲ ತುಂಬ ಒಳ್ಳೆಯವನು, ಅಂಗಡಿನೂ ಚೆನ್ನಾಗಿ ನಡೀತೈತೆ. ಎಲ್ಲ ಟೈಮಲ್ಲೂ ಒಂದೇ ಥರ ಇರೋಕ್ಕಾಗತ್ತಾ? ನೀವೇ ಹೇಳಿ. ಅದು ಅಲ್ಲದೆ ನನ್ನ ಗಂಡಂಗೆ ಸರ್ಪ್ರೈಸ್ ಕೊಡಬೇಕು ಅಂತಾನೆ ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇರೋದು. ದಯವಿಟ್ಟು ಇಲ್ಲ ಅನ್ಬೇಡಿ. ನಿಮಗೆ ಗೊತ್ತು, ನಮ್ಮ ಕುಟುಂಬ ಯಾವತ್ತೂ ಯಾರಿಗೂ ಮೋಸ ಮಾಡೇ ಇಲ್ಲ. ಬಾಲ, ತಗೋಪ್ಪ, ಅವ್ರಿಗೆ ಕೊಟ್ಬಿಡು. ಇದರಲ್ಲಿ ಪೂರ್ತಿ ದುಡ್ಡಿದೆ ತಾನೆ? 2 ನೋಟ್ ಎಗ್ರಿಸಿಲ್ಲ ತಾನೆ? ಅಲ್ಲ ಅಣ್ಣ, ದುಡ್ಡೇನೋ ಕೊಟ್ಬಿಟ್ರಿ, ಆದರೆ ವಾಪಸ್ ಕೇಳೋದಕ್ಕೆ ಇಷ್ಟು ಬೇಗ ಬಂದ್ರಲ್ಲ? ಏನು ಅಂತ ಹೇಳಿ? ಇವಳಿಗೆ ದುಡ್ಡು ಕೊಟ್ಟ ಮೇಲೆ ನನ್ನ ಹೆಂಡ್ರು ಬಂದು ಯಾರು ಬಂದಿದ್ರು ಅಂತ ಕೇಳಿದ್ಲು. ನಾನು ದಿವ್ಯಾ ಬಂದಿದ್ಲು, ಅವಳಿಗೆ 2 ಲಕ್ಷ ದುಡ್ಡು ಕೊಟ್ಟು ಕಳಿಸ್ತೆ ಅಂದೆ. ಹೇಳಿದ್ದೆ ತಡ, ನನ್ನ ಹೆಂಡ್ರು ಬೈಗ್ಲದಲ್ಲಿ ಮಂಗಳಾರತಿ ಮಾಡ್ಬಿಟ್ಲು. ಇವಳ ಹತ್ರ ಹೋದ ಅಣ್ಣ, ಮಶಾಣಕ್ಕೆ ಹೋದ ಹೆಣ 2 ಬರಲ್ಲ ಅಂದ್ಲು. ಇವಳಿಗೆ ಕೊಟ್ಟಿರೋ ಹಣ ಅಸ್ಲು ಬರಲ್ಲ, ಬಡ್ಡಿನೂ ಬರಲ್ಲ, ಮೊದ್ಲು ಗೀಸ್ಕೊಬಾ ಅಂದ್ರು. ಅದಕ್ಕೆ ಬಂದೆ. ದೇವತೆ, ನನ್ನ ಅದೃಷ್ಟ, ನನ್ನ ದುಡ್ಡು ನನಗೆ ಬಂತು. ನಾನಿನ್ ಬರ್ತೀನಿ. ನೀನ್ ಸತ್ರು ಬದಲಾಗಲ್ಲ ಕಣೆ. ಅಯ್ಯೋ, ಒಂದು ಕ್ಷಣ ನಾನೇ ಮೋಸ ಹೋಗ್ಬಿಟ್ಟೆ ಜಾನಕಿ ಇವಳು ಆ್ಯಕ್ಟಿಂಗಿಗೆ. ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡ್ತು.
ಜೀವನ ಪೂರ್ತಿ ಹೀಗೆ ಎಲ್ಲರೂ ಯಾಮಾರಿಸ್ಕೊಂಡು ಜೀವನ ಮಾಡೋದು ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದಾಳೆ. ದಿವ್ಯಾ, ನಿನಗೆ ಕೈ ಮುಗಿತೀನಿ. ನೀನು ಮರ್ಯಾದೆ ತರದಿದ್ರು ಬೇಡ, ಇರೋದನ್ನ ಕಳಿಬೇಡ. ಆಗ್ಲೇ ಸತ್ತಿನ ಬಗ್ಗೆ ಏನೋ ಮಾತಾಡ್ತಾ ಇದ್ದಲ್ಲೇ, ಈಗ ಗೊತ್ತಾಯ್ತಾ? ಸತ್ಯ ಯಾಕೆ ಅಲ್ಲಿದ್ದಾಳೆ, ನೀನು ಯಾಕೆ ಇಲ್ಲಿದ್ದೀಯಾ ಅಂತ. ನೀನು ದೊಡ್ಡ ಸತ್ಯನ ಜೊತೆ ಹೋಲಿಸ್ಕೋಬೇಡ ಕಣೆ, ಅದು ಸತ್ಯಂಗ್ ಮಾಡೋ ಅವಮಾನ ಆಗತ್ತೆ. ಎಷ್ಟು ಹಾಯ್ ಅನ್ನಿಸ್ತದೆ ಗೊತ್ತಾ ಅಮುಲ್ ಬೇಬಿ. ಸ್ಟೇಷನಲ್ಲಿ ಒಂದಲ್ಲ ಒಂದು ರೀತಿ ಗಲಾಟೆ ಟೆನ್ಷನ್ ಇದ್ದೇ ಇರುತ್ತೆ, ಆದರೆ ಮನೆಗೆ ಬಂದರೆ ಒಂಥರ ನೆಮ್ಮದಿ. ಅದರಲ್ಲೂ ನೀನು ಪಕ್ಕದಲ್ಲಿದ್ದರೆ ನಾನು ಪಕ್ಕದಲ್ಲಿದ್ರೆ ಏನಿಲ್ಲ, ಬಾ ಕೆಳಗೆ ಹೋಗೋಣ. ಯಾಕೆ ಸತ್ಯ, ಏನಾಯ್ತು? ಏನಿಲ್ಲ ಅಮುಲ್ ಬೇಬಿ, ನಿನಗೂ ದಿನ ಇಡೀ ಕೆಲಸ ಮಾಡಿ ಸುಸ್ತಾಗಿರುತ್ತೆ. ನಾನು ಬೇರೆ ಪೀಡ್ಸಿ ನಿನ್ನ ಇಲ್ಲಿ ಕರ್ಕೊಂಡು ಬಂದೆ, ಬಾ ಕೆಳಗೆ ಹೋಗೋಣ. ಏನಿಲ್ಲ, ನನ್ನ ಹೆಂಡತಿ ಇಷ್ಟೊಂದು ಫ್ರೀಯಾಗಿ ಸಿಗದೆ ಅಪರೂಪ, ಬಿಟ್ಬಿಡ್ತೀನಾ? ಅಮುಲ್ ಬೇಬಿ, ಟೆರೆಸ್ಸು ಯಾರಾದರೂ ನೋಡಿದ್ರೆ? ಯಾರೂ ಇಲ್ಲ ಸತ್ಯ, ನಾನು ನನ್ನ ಹೆಂಡತಿ ಏಕಾಂತವಾಗಿರ್ಬೇಕಾದ್ರೆ ಯಾರೂ ಡಿಸ್ಟರ್ಬ್ ಮಾಡಲ್ಲ. ಸತ್ಯ, ಕರೆಕ್ಟ್ ಟೈಮಿಗೆ ಯಾರು ಫೋನ್ ಮಾಡ್ತಾರೆ. ಛೆ, ಬಾಲ ಮಾತಾಡ್ತೀನಿ. ಹಲೋ. ಹಾಯ್ ಕಾರ್ತಿಕ್, ಹೇಗಿದ್ದೀರಾ? ನಾನು ಸೂಪರ್. ಏನು ಅಪರೂಪಕ್ಕೆ ನಾನು ನೆನ್ಸ್ಕೊಂಡ್ಬಿಟ್ಟಿದ್ದೀರಾ? ಒಂದು ಮುಖ್ಯವಾದ ವಿಷಯ ನಿಮ್ಗೆ ಹೇಳೋದಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಅದೇ ಅನ್ಕೊಂಡೆ, ಏನು ವಿಷಯ ಇಲ್ಲ ಅಂದರೆ ನೀನು ಕಾಲ್ ಮಾಡಲ್ವಲ್ಲ ಬಲ? ಹಾಗೇನಿಲ್ಲ, ನೀವು ಬ್ಯುಸಿ ಇರ್ತೀರಾ, ನಾನು ರಾತ್ರಿ ಅಂಗಡಿ ಮುಗಿಸ್ಕೊಂಬರೋದು ಲೇಟ್ ಆಗುತ್ತೆ. ಹಾಗಿದ್ರೆ ನಿಮ್ಮ ಬೋಂಡ ಅಂಗಡಿಲಿ ಭರ್ಜರಿ ವ್ಯಾಪಾರ ಅಂತ ಹೇಳು. ಮೊನ್ನೆ ಸೋಷಿಯಲ್ ಮೀಡಿಯಲ್ಲಿ ನಿಮ್ಮದು 2 ವಿಡಿಯೋ ವೈರಲ್ ಆಗಿದ್ದು ನೋಡಿದೆ. ಎಲ್ಲ ಅಜ್ಜಿ ಮತ್ತು ಹುಡುಗರದು ಪ್ಲ್ಯಾನು ಕಾರ್ತಿಕ್ ಅವರೇ. ಅಂದಾಗೆ ನಾನು ಫೋನ್ ಮಾಡಿದ್ದು, ನಾನು ಚಿಕ್ಕದಾಗಿ ಒಂದು ದರ್ಶಿನಿ ಶುರು ಮಾಡ್ತಾ ಇದ್ದೀನಿ. ಅದರ ಓಪನಿಂಗ್ನ ನಾಳೆ ಸಂಜೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನೀವು ನಿಮ್ಮ ಮನೆಯವರು ಸತ್ಯ ಅವರು ಎಲ್ಲರೂ ಖುದ್ದಾಗಿ ಬರಬೇಕು, ಮಿಸ್ ಮಾಡಬಾರ್ದು. ಸೂಪರ್ ಬಾಲ, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಸಾಧನೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಕಾರ್ತಿಕ್. ನಾನು ಮನೆವರೆಗೂ ಬಂದು ವಿಷಯ ತಿಳಿಸ್ಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಎಲ್ಲ ಅರ್ಜೆಂಟಾಗಿ ಕೂಡ್ಕೊಂಡು ಬಂದ್ಬಿಡ್ತು. ಬಾಲ, ನಮಗೆ ನಿಮ್ಮ ಮನೆಗೆ ಬಂದು ಕರೆದಿಲ್ಲ ಅಂತ ಏನು ಬೇಜಾರಿಲ್ಲ. ನೀವು ಎತ್ತರಕ್ಕೆ ಬೆಳೀತಾ ಇದ್ದೀರಲ್ಲ, ಅದೇ ಖುಷಿ. ಅಮುಲ್ ಬೇಬಿ, ಏನಂತೆ? ಸತ್ಯ, ಬಾಲ ದರ್ಶಿನಿ ಓಪನ್ ಮಾಡ್ತಾ ಇದ್ದಾನಂತೆ. ಹೌದಾ? ಬಾವಾ, ಕಂಗ್ರ್ಯಾಚುಲೇಷನ್ಸ್. ವಿಷಯ ಕೇಳಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಕಾರ್ತಿಕ್ ಅವರೇ, ನೀವು ಮತ್ತೆ ಸತ್ಯ ಅವರು ಬಂದು ನನ್ನ ಹೋಟೆಲ್ ಇನಾಗ್ರೇಟ್ ಮಾಡಬೇಕು. ಇದು ನನ್ನ ಪರ್ಸ್ನಲ್ ರಿಕ್ವೆಸ್ಟ್, ಪ್ಲೀಸ್. ಬಾಲ, ನಾವಾ? ಯಾಕೆ? ಅಜ್ಜಿ ಇರಬೇಕಾದ್ರೆ ನಾವು ಅದನ್ನು ಮಾಡಿದ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ. ನೀವು ಅಜ್ಜಿ ಕೈಯಲ್ಲಿ ಓಪನಿಂಗ್ ಮಾಡಿಸಿ, ನಾವಿಬ್ಬರು ಬಂದು ಹರಿಸ್ಬಿಟ್ಟು ಹೋಗ್ತೀವಿ. ಹಾಗಲ್ಲ, ನೀವು ಮತ್ತು ಸತ್ಯ ಅವರೇ ನನಗೆ ಜೀವನದಲ್ಲಿ ಮುಂದೆ ಬರೋದಕ್ಕೆ ಸ್ಫೂರ್ತಿ. ನಿಮ್ಮ ಕೈಯಲ್ಲೇ ನನ್ನ ಹೋಟೆಲ್ ಉದ್ಘಾಟನೆ ಆದರೆ ಚೆನ್ನಾಗಿರುತ್ತೆ ಅಂತ. ಅದು ಹಾಗಲ್ಲ ಬಾಲ, ಹಿರಿಯರು ಇರಬೇಕಾದ್ರೆ ಇದನ್ನೆಲ್ಲ ಅವರೇ ಮಾಡಬೇಕು. ಅವ್ರ ಆಶೀರ್ವಾದ ನಮಗೆ ಬೇಕು ತಾನೆ. ಗಂಡ ಹೆಂಡತಿ ಸೇಮ್ ಟು ಸೇಮ್ ಮಾತುಗಳನ್ನು ಹೇಳ್ತೀರಾ. ಲಾಸ್ಟ್ ಟೈಮ್ ಸತ್ಯ ಅವರು ಇದೇ ಮಾತನ್ನೇ ಹೇಳಿದರು. ಸರಿ, ಓಕೆ, ಮಿಸ್ ಮಾಡಿಬಿಡಿ, ನಾಳೆ ಬಂದ್ಬಿಡಿ. ಖಂಡಿತವಾಗ್ಲೂ ಬರ್ತೀವಿ ಬಾಲ. ಬಾಲ, 1 ನಿಮಿಷ. ಬಾವಾ,
ನಿಮ್ಮ ಎಷ್ಟು ಬೆಳವಣಿಗೆಗಳನ್ನ ನೋಡಬೇಕೋ ನಾವು. ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಆಗತ್ತೆ. ಬೆಳೀತಾ ಬೆಳೀತಾ ಎಲ್ಲಿಗೆ ಹೋಗ್ಬಿಟ್ರಿ ನೀವು? ಥ್ಯಾಂಕ್ ಯು ಸತ್ಯ ಅವರೇ. ಕಾರ್ತಿಕ್ ಅವ್ರಿಗೆ ಹೇಳಿದ್ದೀನಿ, ನಿಮಗೂ ಹೇಳ್ತಿದ್ದೀನಿ, ನಾಳೆ ಬರಲೇಬೇಕು ಪ್ಲೀಸ್. ಲೊಕೇಶನು ಟೈಮು ನಾನು ಮೆಸೇಜ್ ಮಾಡ್ತೀನಿ. 100% ಬರ್ತೀವಿ ಬಾವ. ಸರಿ, ಹಾಗಾದ್ರೆ ಬಾಯ್. ಅಮುಲ್ ಬೇಬಿ, ಒಬ್ಬ ವ್ಯಕ್ತಿ ತನ್ನನ್ನು ಬದಲಾಯಿಸ್ಕೋಬೇಕು, ಒಳ್ಳೆ ದಾರಿಲಿ ನಡಿಬೇಕು ಅನ್ನೋ ಯೋಚನೆ ಮಾಡಿದ್ರೆ ಆ ದೇವ್ರೆ ಅವನ ಕೈ ಹಿಡಿತಾನೆ ಅನ್ನೋದಕ್ಕೆ ನಮ್ಮ ಭಾವ ಒಳ್ಳೆ ಸಾಕ್ಷಿ. ಇಂಥ ಒಳ್ಳೆ ಬುದ್ಧಿ ನನ್ನ ಅಕ್ಕ ದಿವ್ಯಾಗೂ ಇದ್ದಿದ್ದಿದ್ರೆ. ಸತ್ಯ, ಇಂಥ ಒಳ್ಳೆ ಟೈಮಲ್ಲಿ ಅವಳನ್ನ ಯಾಕೆ ನೆನ್ಸ್ಕೋತ್ಯಾ? ಒಂದು ಕೆಲಸ ಮಾಡೋಣ, ನಾನು ನೀನು ನಾಳೆ ಇನಾಗ್ರೇಷನ್ಗೆ ಹೋಗಿ ಬರೋಣ. ಈ ಥರ ಟೈಮಲ್ಲಿ ಬಾಲಂಗೆ ನಮ್ಮ ಮಾರಲ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರಿ, ಟೈಮ್ ಆಯಿತು, ಬಾ ಕೆಳಗೆ ಹೋಗೋಣ. ಸತ್ಯ, ಅಮುಲ್ ಬೇಬಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸತ್ಯ. ಇದೇನಿದು ಇಷ್ಟು ಬೇಗ ಹೊರಟ್ಬಿಟ್ಟಿದ್ಯಾ? ಅಯ್ಯೋ, ಟೈಮ್ ಎಷ್ಟಾಗಿದೆ ನೋಡು. ಎದ್ದೇಳ ಅಮುಲ್ ಬೇಬಿ. ಇಲ್ಲಿ ಟೇಬಲ್ ಮೇಲೆ ಕಾಫಿ ಇಟ್ಟಿದ್ದೀನಿ, ಗೀಸರ್ ಹಾಕಿದ್ದೀನಿ, ಸ್ನಾನ ಮಾಡ್ಕೊಂಬಿಡು. ಆಫೀಸ್ಗೆ ಹೋಗೋದಕ್ಕೆ ಬಟ್ಟೆ ಐರನ್ ಮಾಡಿದ್ದೀನಿ, ಅದನ್ನೇ ಹಾಕೊಂಡು ಆಯ್ತಾ? ಸರಿ ಮೇಡಮ್, ನೀವು ಹೇಗೆ ಅಪ್ಲೈ ಮಾಡ್ತೀರೋ ಹಾಗೆ. ಸತ್ಯ, ಇಲ್ವಾ? ಏನು ಹೇಳ್ತೀನಿ ಸತ್ಯ, ಒಂದು ನಿಮಿಷ ಬಾಯಲ್ಲಿ. ಅಮುಲ್ ಬೇಬಿ, ಯೂನಿಫಾರ್ಮಲ್ಲಿ ಇದ್ದೀನಿ. ಸತ್ಯ, ಅದು ಅಮುಲ್ ಬೇಬಿ, ಇವತ್ತು ನಿಂಗೊಂದು ಸರ್ಪ್ರೈಸ್ ಇದೆ. ವಾವ್ ಸತ್ಯ, ತುಂಬ ಚೆನ್ನಾಗಿದೆ. ಯಾರಿಗಿದು? ನನ್ಗ? ಇಲ್ಲ, ನಿಮ್ಮ ಅಜ್ಜಿಗೆ. ಹೇಳು ಅಮುಲ್ ಬೇಬಿ, ನಿನಗೆ ಅದು. ಥ್ಯಾಂಕ್ ಯು ಸತ್ಯ, ಸೂಪರ್ ಆಗಿದೆ. ಹಾಕೋ ಅಮುಲ್ ಬೇಬಿ. ನಾನೇನಕ್ಕೆ ಹಾಕೊಳ್ಳಿ? ಇದನ್ನ ನೀನೇ ನನಗೆ ಹಾಕ್ಬೇಕು. ಹೌದಾ? ಸರಿ. Thank you, Satya. Thank you very much.
ಅಲ್ಲಿ ಅಮ್ಮಂಗೆ ಅದು ನೀವಿಬ್ರು ಬೇಗ ಬನ್ನಿ. ರಿತು, ಸಮಾಧಾನವಾಗಿ ಏನಾಯ್ತು ಅಂತ ಹೇಳು. ಗೊತ್ತಿಲ್ಲ ಅದಕ್ಕೆ, ಅದು ಅಮ್ಮಂಗೇನೋ ಅಲರ್ಜಿ ಥರ ಆಗಿದೆ, ಜೊತೆಗೆ ಹೊಟ್ಟೆ ನೋವು ಅಂತ ಬೇರೆ ಹೇಳ್ತಾ ಇದ್ದಾರೆ, ವಾಮಿಟ್ ಕೂಡ ಆಗ್ತಿದೆ. ನೀವಿಬ್ರು ದಯವಿಟ್ಟು ಬೇಗ ಬನ್ನಿ. ಸರಿ, ನಡಿ ಹೋಗೋಣ. ಅಮೂಲ್ ಬೇಬಿ, ಡಾಕ್ಟರ್ನ ಕರ್ಕೊಂಡ್ ಬಾ. ಸರಿ ಸರಿ ನಡಿ. ಇವತ್ತು ಸ್ಟೇಷನಲ್ಲಿ ನಕಲಿ ಮಾತ್ರೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಜನರ ಜೀವದ ಜೊತೆ ಆಟ ಆಡ್ತಾರಲ್ಲ, ಎಂಥ ಕಿರಾತಕರು ಇರ್ಬೇಕು ಅವರು. ಅದಕ್ಕೇನಾ ನೀನು ಫೋನ್ ಮಾಡಿ ಚಿಕ್ಕಿಗೆ ಯಾವ ಮಾತ್ರೆ ಕೊಟ್ಟೆ ಅಂತ ಕೇಳಿದ್ದು? ಹ್ಞೂ ಅಮೂಲ್ ಬೇಬಿ, ನೀನು ನಿನ್ನ ಕಂಪ್ನಿಯಿಂದ ತಯಾರಾಗಿದ್ದ ಮಾತ್ರೆ ಕೊಟ್ಟೆ ಅಂತ ಹೇಳ್ದಲ್ಲ, ಆಗ ಸಮಾಧಾನ ಆಯಿತು ನನಗೆ. ಡಾರ್ಲಿಂಗು ಬ್ಯಾಡ್ ನ್ಯೂಸ್ ಡಾರ್ಲಿಂಗು. ಚಿಕ್ಕತ್ತೆಗೆ ಟ್ಯಾಬ್ಲೆಟ್ ರಿವರ್ಸ್ ಇಫೆಕ್ಟ್ ಆಗಿದೆ. ಅಲರ್ಜಿಯಾಗಿ ಸಿಕ್ಕಾಪಟ್ಟೆ ಹಿಂಸೆ ಪಡ್ತಿದ್ದಾರೆ. ವಾಟ್? ನಮ್ಮ ಟ್ಯಾಬ್ಲೆಟಿಂದನಾ? ಹೌದು ಡಾರ್ಲಿಂಗು, ನಮ್ಮ ಕಂಪನಿ ಟ್ಯಾಬ್ಲೆಟ್ ಇದ್ದಾರೆ. ಆ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಅವ್ರಿಗೆ ಹೀಗಾಗ್ತಿರೋದು. ಯಾಕೋ ಇದೆಲ್ಲ ನಮ್ಮ ಕುತ್ತಿಗೆಗೆ ಬರೋ ಥರ ಇದೆ. ಇರು, ಲೆಟ್ ಮಿ ಚೆಕ್ ವಿತ್ ರವಿ. ಅವ್ನಿಗೀಗಲೇ ಆ ಟ್ಯಾಬ್ಲೆಟ್ ಫೋಟೋನ ಕಳಿಸಿ ಕೇಳ್ತೀನಿ. ಮೊದಲು ಆ ಕೆಲಸ ಮಾಡು. ಹಾ, ಹಲೋ ರವಿ, ನಿಂಗೆ ಈಗೊಂದು ಟ್ಯಾಬ್ಲೆಟ್ ಫೋಟೋನ ಕಳಿಸಿದ್ದೀನಿ, ಅದನ್ನು ನೋಡು. ನೋಡ್ತೀನಿ ಮೇಡಮ್. ಆದರೆ ಏನಾಯಿತು? ಮೊದಲು ಆ ಮಾತ್ರೆ ಫೋಟೋಸ್ನ ಚೆಕ್ ಮಾಡು. ಆ್ಯಂಡ್ ಟೆಲ್ ಮಿ, ಆ ಟ್ಯಾಬ್ಲೆಟಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ. ಡೋಂಟ್ ವರಿ ಮೇಡಮ್, ನೀವ್ಯಾಕೆ ಗಾಬರಿ ಆಗಿದ್ದೀರಾ? ಕೆಲವೊಬ್ಬರಿಗೆ ಈ ಥರ ಅಲರ್ಜಿ ಆಗುತ್ತೆ, ಹೊಟ್ಟೆ ಕೆಡುತ್ತೆ ಅಷ್ಟೇ. ಆದರೆ ಒಂದು ಆ್ಯಂಟಿಬಯೋಟಿಕ್ ಡೋಸ್ ತೊಗೊಂಡ್ರೆ ಇನ್ನೊಂದು 3-4 ಗಂಟೆಲಿ ಸರಿ ಹೋಗ್ತಾರೆ. ಮೇಡಮ್, ಈಗ ಅಲ್ಲಿ ಯಾರಿಗಾದ್ರೂ ಏನಾದರೂ ಆಯ್ತಾ? ನೋ, ಹಾಗೆಲ್ಲ ಏನೂ ಇಲ್ಲ. ಹಾಗೆ ವಿಚಾರಿಸಿದೆ ಅಷ್ಟೇ. ಎನಿವೆ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಶ್ಯೂರ್ ಮೇಡಮ್. ಡಾರ್ಲಿಂಗು ಏನಂತೆ? ಏನೂ ಪರವಾಗಿಲ್ವಂತೆ. ಕಾರ್ತಿಕ್ ಮಾಡಿದ ಎಡವಟ್ಟಿಗೆ ನಮ್ಮ ಮನೇಲಿ ಏನಾದರೂ ಆಗ್ಬಿಡುತ್ತೋ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು ನನಗೆ. ಆದರೆ ಇದೇ ಥರ ಆಚೆ ಕೇಸ್ಗಳಾದರೆ ತೊಂದರೆ ಆಗುತ್ತೆ. ಸುಹಾಸ್, ಆಚೆ ಕಡೆ ಏನಾದರೆ ನನಗೇನು, ಐ ಡೋಂಟ್ ಕೇರ್. ನಮ್ಮ ಮನೇಲಿ ಏನಾದರೂ ಆದರೆ ಕಷ್ಟ. ಮೊದಲೇ ನಮ್ಮ ಮನೆಯಲ್ಲಿ ಆ ಇನ್ಸ್ಪೆಕ್ಟರ್ ಸತ್ಯ ಇದ್ದಾಳೆ. ನಿಜ ಡಾರ್ಲಿಂಗು, ವಿಷಯ ಗೊತ್ತಾದರೆ ಬುಡಕ್ಕೆ ಬಿಸಿ ನೀರು ಕಾಯಿಸ್ತಾಳೆ. ರಿತು, ಅಳಬೇಡ, ಡಾಕ್ಟ್ರು ನೋಡ್ತಿದಾರಲ್ವಾ.
ಡಾಕ್ಟ್ರೇ, ನಮ್ಮ ಊರ್ಮಿಳಂಗೆ ಏನಾಗಿದೆ? ಯಾಕೆ ಹೇಗೆ ಮೈಯೆಲ್ಲ ಅಲರ್ಜಿ ಆಗಿದೆ? ಇರಿಮ್ಮ ಚೆಕ್ ಮಾಡ್ತಾ ಇದ್ದೀನಿ.